ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಯಾರು ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾಯಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯ ಮುಂದುವರಿಸೋಣ. ಹಾಗೆ ಹಿಂದಿನ ಒಂದು ಎಪಿಸೋಡಲ್ಲಿ ಹೇಳಿದ್ದೆ ಮಾತಿನ ಹಿರಿಮೆ ಅಂತ. ಮಾತಿನ ಹಿರಿಮೆಯನ್ನು ಹೇಳಿದ್ದೆ, ಮುಂದುವರೆದ ಭಾಗ. ಹಾಗೆ ಅದನ್ನು ಮಾತನ್ನು ನೆನಪು ಮಾಡ್ತಾ ಹೋಗೋಣ. ದ ರಾ ಬೇಂದ್ರೆಯವರು ಏನು ಹೇಳಿದರು, ನಾದದ ಮೂಲಭಾವ ಕೋಮಲವಾದ ಭಾವವಿದ್ದಲ್ಲಿ, ನಾದದ ಮೂಲಭಾವ ಕೋಮಲವಾದ ಭಾವವಿದ್ದಲ್ಲಿ ಮೃದುವಾದ ಮಾತು ಬರುತ್ತದೆ. ನೋಡಿ ಕವಿ ಹೇಳೋದು ಬೇಂದ್ರೆಯವರು. ಹಾಗೆ ಮುಂದುವರ್ಸೋಣ. ಇದು ಮುಂದುವರೆದ ಭಾವಾಗಿ ಎಂದಿದ್ದಾರೆ. ಮಾತನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಸದ್ಗುಣಿಗಳ ಮುಖ್ಯ ಲಕ್ಷಣ. ನೋಡಿ, ಮಾತನ್ನು ಹತೋಟಿಯಲ್ಲಿಟ್ಟುಕೊಳ್ಳೋದು ಏನಂತ ಹೇಳಿದ್ರೆ ಸದ್ಗುಣಿಗಳ ಮುಖ್ಯ ಲಕ್ಷಣ ಅಂತ ಹೇಳ್ತಾನೆ. ಆದರೆ ನಾಗರಿಕತೆಯ ಬೆಳವಣಿಗೆಯೋ, ವೈಜ್ಞಾನಿಕತೆಯೋ, ಅಭಿವೃದ್ಧಿಯ ಶಿಕ್ಷಣದ ಪ್ರಭಾವವೋ ಅಂತೂ ಇಂದಿನ ಯುವ ಜನಾಂಗದಲ್ಲಿ ಈ ರೀತಿಯ ವಿಶಾಲ ಮನೋಭಾವ ಕಡಿಮೆಯಾಗುತ್ತಿದೆ ಅಂತ ಏನು ಹೇಳ್ತಾರೆ. ಜಾಸ್ತಿ ವೈಜ್ಞಾನಿಕತೆ ಅಂದರೆ ಜಾಸ್ತಿ ವೈಜ್ಞಾನಿಕತೆ ಬೆಳೀತಾ ಇದೆಯಲ್ಲ, ಶಿಕ್ಷಣ ಪಡ್ಕೊಳ್ತಾ ಇದ್ದಾರಲ್ಲ, ಜಾಸ್ತಿ ಬುದ್ಧಿವಂತರಾಗ್ತಿದಾರಲ್ಲ, ಇದರ ಪ್ರಭಾವ ಏನೋ ನಾಗರಿಕತೆ ಬೆಳವಣಿಗೆಯೋ, ವೈಜ್ಞಾನಿಕತೆಯೋ, ಅಭಿವೃದ್ಧಿಯೋ, ಶಿಕ್ಷಣದ ಪ್ರಭಾವ. ಆದರೆ ಇದೆಲ್ಲದರ ಯುವ ಜನಾಂಗದಲ್ಲಿ ಏನಾಗ್ತದೆ, ವಿಶಾಲ ಮನೋಭಾವ ಕಡಿಮೆ ಆಗ್ತಿದೆ ಅಂತ ಹೇಳ್ತಾನೆ. ಆಯಿತಾ, ಇವೆಲ್ಲ ಪ್ರಭಾವ ಏನೇನಿದೆಯೋ, ಅತಿ ಹೆಚ್ಚಿನ ಶಿಕ್ಷಣ ಪಡ್ಕೊಳ್ಳೋದ್ರಿಂದಲೋ ಏನೋ ಈ ಎಲ್ಲ ವೈಜ್ಞಾನಿಕತೆ ಬೆಳೀತಾ ಇದೆಯಲ್ಲ, ಇವೆಲ್ಲ ವೈಜ್ಞಾನಿಕವಾಗಿ ಈ ಎಲ್ಲದರ ಕಥೆಯಿಂದಲೋ ಏನೋ ಇವತ್ತೇನಾಗಿದೆ, ಒಂದು ಮನೋಭಾವ ತುಂಬ ಬೆಳವಣಿಗೆ, ಅವ್ರ ಮಾತಿನ ವೈಜ್ಞಾನಿಕತೆ ಏನಾಗಿಬಿಟ್ಟಿದೆ ಅಂದರೆ ತುಂಬ ಜನ ಈ ರೀತಿ ವಿಶಾಲ ಮನೋಭಾವ ತುಂಬ ಕಡಿಮೆಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಅವರಲ್ಲಿ ವಿಶಾಲವಾದ ಮನೋಭಾವನೆ ಇಲ್ಲ, ಒಳ್ಳೆತನ ಭಾವನೆ ಇಲ್ಲ ಅಂದರೆ ಏನು, ಒಳ್ಳೆತನ ಇಲ್ಲ ಅನ್ನೋದು ಅರ್ಥ. ಜೀವನದ ಎಲ್ಲ ವಿಷಯಗಳ ಬಗ್ಗೆ ಒಂದು ರೀತಿಯ ಧೋರಣೆ ಅವ್ರದಲ್ಲಿ ಏನು ಗೊತ್ತಾ, ಎಲ್ಲ ರೀತಿ ಒಂಥರ ಧೋರಣೆ ಇದೆ. ಏನಿದೆ, ಅಸಡ್ಡೆ, ಅಹಂಭಾವ ಬೆಳೆಯುತ್ತಿದೆ. ನೋಡಿ, ಅಸಡ್ಡೆ ಗೊತ್ತಲ್ಲ, ಅಸಡ್ಡೆ ಅಂದರೆ ತುಂಬ ಕೇರ್ಲೆಸ್ ಮಾಡೋದು, ಅಹಂಭಾವ, ನಾನೇ ಅಹಂಕಾರ ಪಡೋದು, ಇವೆಲ್ಲ ಬೆಳೀತಾ ಇದೆ ಯಾವುದು ಯುವ ಜನರಲ್ಲಿ. ಈ ಭಾವನೆಗಳು ಹೊರಟು ಮಾತಿನ ರೂಪದಲ್ಲಿ ಹೊರಬರುತ್ತಿದೆ. ಆದ್ದರಿಂದಲೇ ಹಿಂದೆಂದಿಗಿಂತ ನೋಡಿ ಏನು ಹೇಳ್ತಾರೆ, ಹಿಂದೆಂದಿಗಿಂತ ನಾವು ದಿನನಿತ್ಯ ಏನು ಮಾಡ್ತೀವಿ, ಎಲ್ಲೆಂದರಲ್ಲಿ ಜಗಳ, ಕದನ, ಕೊಲೆಗಳ ಬಗ್ಗೆ ಕೇಳುತ್ತಿದ್ದೇವೆ. ಒಮ್ಮೆ ಬೆಂಗಳೂರಿನ ಬಸ್ ಕಂಡಕ್ಟರ್ ಮತ್ತು ಪ್ರಯಾಣಿಕನ ಮಧ್ಯೆ ಒಂದು ವಾಗ್ವಾದ ನಡೆದು ಏನಾಗ್ತದೆ ಅಂದರೆ ಹೇಳ್ತಾನೆ, ಉದಾಹರಣೆ ಕೊಡ್ತಾನೆ. ಒಮ್ಮೆ ಬೆಂಗಳೂರಿನ ಬಸ್ ಪ್ರಯಾಣಿಕ ಹಾಗೂ ಬಸ್ ಕಂಡಕ್ಟರ್ನೊಂದಿಗೆ ನಡುವೆ ನಡೆದ ವಾಗ್ವಾದ ಕೋಪಕ್ಕೆ ತಿರುಗಿ ಕಂಡಕ್ಟರ್ನ ಕೊಲೆಯಾಗಿ ಒಂದು ದಿನ ಬಸ್ ಸಂಚಾರವೇ ಸ್ಥಗಿತಗೊಂಡಿತ್ತು. ಅಂದರೆ ಯಾರೋ ಒಬ್ಬರು ಮಾಡೋದಕ್ಕೆ ನಾಗರಿಕರೆಲ್ಲ ವ್ಯಥಪಡಬೇಕಾಗುತ್ತೆ, ಕಷ್ಟಪಡಬೇಕಾಗುತ್ತೆ, ಕಷ್ಟ ಅನುಭವಿಸ್ಬೇಕಾಗುತ್ತೆ. ಒಂದಿಬ್ಬರು ನಾಲಿಗೆಯ ಮೇಲಿನ ಹಿಡಿತವಿಲ್ಲದ ಜಗಳಕ್ಕಾಗಿ ಸಾವಿರಾರು ನಾಗರಿಕರು ಬವಣೆ ಪಡುವುದೆಂದರೆ ಎಂಥ ಅನ್ಯಾಯ ಹೇಳ್ತಾರೆ. ಈಗ ಹೇಳ್ತಿರಲ್ಲ, ರೋಡಲ್ಲಿ ಅಡ್ಲಾಗಿ ಕಲ್ಲಿಡೋದು, ಟೈರ್ ಹಚ್ಚೋದು ಎಲ್ಲ ಯಾರೋ ಒಬ್ಬರು ಮಾಡೋದಕ್ಕಿಂತ ಒಂದು ಅಮಾಯಕರು ನಾಗರಿಕರು ಅವರು ಕಷ್ಟ ಅನುಭವಿಸ್ತಾ ಇರ್ತಾರಲ್ಲ, ಇದು ಎಂಥ ಅನ್ಯಾಯ ಅಂತ ಹೇಳ್ತಾನೆ. ಆಯಿತಾ, ಎಂಥ ಅನ್ಯಾಯ. ಇದಕ್ಕೆಲ್ಲ ಕಾರಣ ಏನು, ಇಂಥವರಿಗೆ ಮಾತಿನ ಬೆಲೆ ಹಾಗೂ ಮಾತಿನಿಂದ ಆಗುವ ಅನಾಹುತಗಳು ಬಗ್ಗೆ ತಿಳುವಳಿಕೆ ಇಲ್ಲದಿರುವುದು. ಏನು, ಇವರಿಗೆ ಮಾತಿನ ಬೆಲೆನೂ ಗೊತ್ತಿಲ್ಲ, ಮಾತಿನಿಂದ ಆಡ್ತಕ್ಕಂಥ ಮಾತುಗಳಿಂದ ಅನಾಹುತಗಳು ಏನಾಗ್ತದೆ ಅನ್ನೋ ತಿಳುವಳಿಕೆಯೂ ಇಲ್ಲದಿರುವುದೇ ಇದಕ್ಕೆ ಕಾರಣ ಅಂತಾನೆ. ನಾಲಿಗೆ ನೋಡಿ, ನಾಲಿಗೆನ ಯಾಕೆ ಹೋಲಿಸ್ತಾನೆ ಕವಿ ಅಂತ ನೋಡಿ. ನಾಲಿಗೆ ಅಡವಿಯ ಕ್ರೂರ ಮೃಗವಿದ್ದಂತೆ. ನಾಲಿಗೆನ ಯಾಕೆ ಹೋಲಿಸ್ತಾನೆ, ನಾಲಿಗೆ ಅಡವಿಯ ಕ್ರೂರ ಮೃಗವಿದ್ದಂತೆ. ಅದನ್ನು ಅಂಕೆಯಲ್ಲಿಟ್ಟುಕೊಂಡರೆ ಅಂದರೆ ನಿಯಂತ್ರಣದಲ್ಲಿಟ್ಟುಕೊಂಡರೆ ಕಠಿಣ ಪ್ರಸಂಗಗಳನ್ನು ಎದುರಿಸಬಹುದು. ಎಂಥ ಕಷ್ಟಗಳನ್ನೇ ಅಂಥ ಸಂದರ್ಭ ಬಂದರೂ ಎದುರಿಸ್ಬೋದು. ಅವನು ನಾಲಿಗೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡ್ರೆ ಎದುರಿಸ್ಬೋದು. ಅದರಂತೆ ಬಿಟ್ಟರೆ ನೋಡೋದು ಹೆಂಗೆ ಹೋಗುತ್ತೆ, ಹಂಗೆ ಬಿಟ್ಬಿಟ್ರೆ, ಅದರಂತೆ ಬಿಟ್ಟರೆ ಅದು ನಮ್ಮನ್ನೇ ಹರಿದು ತಿಂದು ಬಿಡುತ್ತದೆ. ನೋಡಿ ಏನು ಹೇಳ್ತಾನೆ, ನಮ್ಮ ನಿಯಂತ್ರಣದಲ್ಲಿಟ್ಕೊಂಡ್ರೆ ನಾವು ಹೇಗೆ ಬೇಕಾದ್ರೂ ಮಾಡ್ಬೋದಂತೆ. ಆದರೆ ಅದು ಹೆಂಗೆ ಬರ್ತದೆ ಹಂಗೆ ಬಿಟ್ಬಿಟ್ರೆ, ಅಂಕೆಯಲ್ಲಿ ಇಟ್ಟರೆ ಬಿಟ್ಬಿಟ್ರೆ, ಅದು ಓದಂಗೆ ಬಿಟ್ಬಿಟ್ರೆ ಅದೇನು ಮಾಡ್ತದೆ, ನಮ್ಮನ್ನೇ ಹರಿದು ತಿಂದು ಬಿಡುತ್ತದೆ, ನಮ್ಮನ್ನೇ ನುಂಗ್ಬಿಡ್ತದೆ ಅಂತ ಹೇಳ್ತಾರೆ. ಪ್ರಸಿದ್ಧ ಕವಿ ದಾರ್ಶನಿಕ ಭರ್ತೃಹರಿಯು ಕೂಡ ಹೇಳ್ತಾನೆ, ಕವಿ ಹೇಳ್ತಾನೆ ನೋಡಿ, ಯಾರು, ಲಕ್ಷ್ಮಿಯ ಸ್ಥಾನವು ಎಲ್ಲಿದೆ, ನಾಲಿಗೆ ತುದಿಯಲ್ಲಿದೆ ಅಂತ ಹೇಳ್ತಾರೆ. ಏನು, ದಾರ್ಶನಿಕ ಭರ್ತೃಹರಿಯು ಏನು ಹೇಳ್ತಾನೆ, ಲಕ್ಷ್ಮಿ ಎಲ್ಲಿದ್ದಾರೆ, ನಾಲಿಗೆ ಮೇಲೆ ಇರ್ತಾರೆ.
ನಾಲಿಗೆ ತುದಿಯಲ್ಲೇ ಬಂಧು ಮಿತ್ರರು ನಿಲ್ಲುತ್ತಾರೆ. ನೋಡಿ ಲಕ್ಷ್ಮಿ ಕೂಡ ನಾಲಿಗೆ ಮೇಲೆ ಇರ್ತಾರೆ, ಬಂಧು ಮಿತ್ರರು ನಾಲಿಗೆಯಲ್ಲೇ ಇರ್ತಾರೆ. ಅದು ಮುಂದುವರೆದು ಬಂಧನ ಪ್ರಾಪ್ತಿಯು ನಾಲಿಗೆ ತುದಿಯಲ್ಲೇ ಇರ್ತದೆ. ಬಂಧನ ಆಗೋದು ಕೂಡ ನಾಲಿಗೆಯ ತುದಿಯಲ್ಲೇ ಇರ್ತದಂತೆ. ಕೊನೆಗೆ ಇನ್ನೊಂದು ಹೇಳ್ತಾರೆ, ಶಾಶ್ವತ ಮರಣವು ಅಲ್ಲಿಂದಲೇ ಆಗುತ್ತದೆ ಎಂದಿದ್ದಾರೆ. ಇಲ್ಲಿಂದ ಶಾಶ್ವತ ಮರಣವು ಕೂಡ ಅಲ್ಲಿಂದಲೇ ಆಗುತ್ತದೆ ಎಂದಿದ್ದಾನೆ. ಆಯಿತಾ, ಎಲ್ಲಿಂದ? ನಾಲಿಗೆಯಿಂದಲೇ ಆಗ್ತದೆ ಅಂತ ಹೇಳಿದ್ದಾನೆ. ಆದರೆ ಹಾಗೆ ಸರ್ವಜ್ಞನಂತೂ ಹೀಗೆಂದಿದ್ದಾನೆ. ಸರ್ವಜ್ಞನ ಒಂದು ಮಾತನ್ನು ನಾವು ನೆನಪು ಮಾಡ್ಕೊಳ್ಳೋಣ. ಸರ್ವಜ್ಞ ಏನಂತ ಹೇಳಿದ್ದಾನೆ ಅನ್ನೋದನ್ನು ನೋಡು. ಮಾತು ಬಲ್ಲಾತಂಗೆ ಮತ್ತೊಂದು ಮಾಣಿಕವು. ಮಾತು ಬಲ್ಲಾತಂಗೆ ಮತ್ತೊಂದು ಮಾಣಿಕ. ಅವನಿಗೆ ಒಂದು ಕಿರೀಟ ಇದ್ದರೆ ಮತ್ತೊಂದು ಕಿರೀಟ ಸಿಗುತ್ತಂತೆ. ಅವನಿನ್ನೂ ಬೆಳೀತಾ ಇರ್ತಾನೆ. ಒಳ್ಳೆ ಹಾಗೆ ಮಾತಾಡಲರಿಯದ ದಮಂಗೆ ಮಾಣಿಕವು ತೂತು ಬಿದ್ದಂತೆ ಸರ್ವಜ್ಞ ಅಂತ ಹೇಳ್ತಾನೆ ಕವಿ. ನೋಡಿ ಹೆಂಗೆ ಹೇಳ್ತಾನೆ, ಮಾತಾಡಲರಿಯದ ದಮಂಗೆ ಮಾಣಿಕವು ತೂತು ಬಿದ್ದಂತೆ ಸರ್ವಜ್ಞ. ಅಂದರೆ ಮಾತಾಡೋಕ್ಕೆ ಬರಲ್ಲ ಅಂದರೆ ಎಲ್ಲ ಈ ತೂತು ಬಿದ್ದಿಗೆ ಮಡಿಕೆ ಇರುತ್ತಲ್ಲ, ಮಡಿಕೆ ಬಿಂದಿಗೆ ಇರ್ತಾವಲ್ಲ, ಅದೇ ನೀರು ಚೊಟ್ಟೋಗ್ತಿರ್ತಾವೆ. ಅವ್ನಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಉದಾಹರಣೆಗೆ ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಾಯಿ ತೊಗೊಂಡೋಗಿ ನೀವು ಸಿಂಹಾಸನ ಮೇಲೆ ಕೂಸು ಏನಾಗುತ್ತೆ, ನಾಯಿ ಮೇಲೆ ಡೊಂಕಾಗುತ್ತಾ ಅದ್ರ ಕೆಲಸನೇ ಮಾಡ್ತದೆ. ಅದು ಯಾವತ್ತೂ ನೇರಾಗಲ್ಲ. ನಾಯಿ ಬಾಲ, ಡೊಂಕು ಡೊಂಕಿ ಅಂದರೆ ಉದಾಹರಣೆ ಕೊಡೋದು. ನಾಯಿ ಬಾಲ ಯಾವತ್ತೂ ನೆಟ್ಟಿಗೆ ಮಾಡೋಕ್ಕಲ್ಲ ಅನ್ನೋದು ಅದನ್ನು ಈ ಸರ್ವಜ್ಞ ಕವಿ ಹೇಳ್ತಾನೆ. ಆಯಿತಾ, ಇಲ್ಲಿಗೆ ಒಂದು ಈ ಎಪಿಸೋಡನ್ನು ಮುಗಿಸ್ತಿದ್ದೀನಿ. ಮುಂದಿನ ಭಾಗದಲ್ಲಿ ಮುಂದುವರೆದ ಭಾಗ ತೊಗೋತೀನಿ. ಹಾಗೆ ಸ್ವಲ್ಪನೇ ಹೇಳ್ತಾ ಹೋಗ್ತಾ ಇರ್ತೀನಿ. ಹಾಗೆ ಯುವ ಜನಾಂಗಕ್ಕೋಸ್ಕರನೇ ಹೇಳೋದ್ರಿಂದ ದಯಮಾಡಿ ಯುವ ಜನಾಂಗಕ್ಕೆ ಇವತ್ತು ಏನೇನು ದಾರಿ ತಪ್ತಾ ಇದ್ದಾರೆ, ಶಿಕ್ಷಣದ ಮಟ್ಟ ಯಾವ ಲೆವೆಲಲ್ಲಿ ಹೋಗ್ತಾ ಇದೆ, ಯಾವ ಹಂತದಲ್ಲಿದೆ, ಯಾಕೆ ವಿದ್ಯಾರ್ಥಿಗಳು ಮಾತಿನ ಮೇಲೆ ಇಡ್ತಾ ಇಲ್ಲ, ಇವೆಲ್ಲ ನಾನು ಕೊಡ್ತಾಯಿದ್ದೀನಿ. ಯಾರು ಕೆಲವರು ನೋಡಿದವ್ರಿಗೆ ಏನಾಗುತ್ತೆ ಅಂದರೆ, ಕೆಲವರಿಗೆ ಇಡಿಸ್ಬೋದು, ಕೆಲವರಿಗೆ ಇಡಿಸ್ತೇ ಇರ್ಬೋದು. ಏನು ಇವನ್ನೆಲ್ಲ ಹಳೆ ಕತೆ ಹೇಳ್ತಾ ಇದ್ದಾರಲ್ಲಪ್ಪ, ಏನಿದೆ ಎಲ್ಲ ನಮ್ಗೆ ಏನಕ್ಕೆ ಬೇಕು ಎತ್ತ ಅಂತ. ಆದರೆ ಇದನ್ನು ಯಾರು ರೂಢಿಸ್ಕೊಳ್ತಾರೆ ಮಾಡ್ತಾರೆ, ಅವರು ಸಮಾಜದಲ್ಲಿ ಉತ್ತಮ ಪ್ರಜೆ ಆಗಿಬಿಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಮುಂದುವರೆದ ಭಾಗವನ್ನು ಮುಂದಿನ ಎಪಿಸೋಡಲ್ಲಿ ತೊಗೋತೀನಿ. ಇಲ್ಲಿವರೆಗೆ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.